ಇಂತಹದ್ದು ಎಷ್ಟೋ ಆಗ್ತಾ ಇರ್ತವೆ, ಇನ್ನೂ ಆಗ್ತಾ ಇದ್ದಾವೆ, ಇನ್ನೂ ಇದ್ದಾವೆ. ಇನ್ನು ನಾವು, ಯಾಕಂದ್ರೆ ನಾವು ಪ್ರತಿ ತಾಲೂಕು, ಜಿಲ್ಲೆ, ಹೋಬಳಿಯಲ್ಲ, ನಾನೆಲ್ಲ ಗ್ರಾಮದಲ್ಲಿ ತಿರುಗಾಡಿದಲ್ಲ ಸರ್, ನಮ್ಮ ಸಮಾಜದ ವೃದ್ಧರೇ ಎಷ್ಟೋ ಜನರನ್ನ ನಮ್ಮ ಮಕ್ಕಳೇ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಬೇಕಾದ್ರೆ ತೋರಿಸ್ತೇನೆ. ಅವ್ರೇನೋ ಕೆಲಸದಲ್ಲಿ ಇಲ್ಲ ಅಂತಲ್ಲ, ಕೈ ತುಂಬ ಸಂಬಳ, ಬೇಕಾದಷ್ಟು ವ್ಯವಸ್ಥೆ ಮಾಡ್ಲಿಕ್ಕೆ ಇದೆ ಅವ್ರಿಗೆ. ಇವ ಏನಾಗಿದೆ, ಲಾಸ್ಟಿಗೆ ಬರೋಣ ಗೊತ್ತು ನಿಮಗೆ, ಆನ್ಲೈನ್ನಲ್ಲೇ 5,000 ರೂಪಾಯಿ ಪೇಮೆಂಟ್ ಮಾಡಿ ಅದೇನು ಮಾಡಬೇಕು ಮಾಡಿ ಮುಗಿಸ್ಬಿಡಿ, ನಮ್ಮಿಂದ ಬರ್ಲಿಕ್ಕಾಗಲ್ಲ ಅಂದರೆ ನೋಡಿ, ಅಪ್ಪನ ಬೆಲೆ 5,000 ರೂಪಾಯಿ ಮುಗಿದೋಯ್ತು. ಇದು ಪರಿಸ್ಥಿತಿ ನನಗೂ ಬರ್ತದೆ, ನಿಮಗೂ ಬರ್ತದೆ, ಎಲ್ಲರಿಗೂ ಬರ್ತದೆ. ಹೆಂಗೆ ಬರ್ತದೆ? ಮೈ ಮರೆತು ಇವತ್ತು ನಾವು ಜೀವಿಸ್ತಾ ಇದ್ದೀವಿ, ಮೈ ಮರೆತು ಜೀವಿಸ್ತಾ ಇದ್ದೀವಿ. ಆ ಪರಿಸ್ಥಿತಿ ನಮಗೆ ಬಂದೇ ಬರ್ತದೆ. ಅದಕ್ಕೋಸ್ಕರವಾಗಿ ಸಂಸ್ಕಾರ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರೆ, ಲೌಕಿಕ ಪದವಿಗಿಂತ ಸಂಸ್ಕಾರ ವಿದ್ಯೆ ಮುಖ್ಯ ಅಂತ ನಿನ್ನೆ ಘೋಷಣೆ ಮಾಡಿಸಿದೆ ನಾನು ಚಿಮ್ಮಡದಲ್ಲಿ ಮಕ್ಕಳ ಕಡೆಯಿಂದ. ಲೌಕಿಕ ಪದವಿಗಿಂತ ಅಂದ್ರೆ ಅವನು ಲೌಕಿಕದಲ್ಲಿ ಅವನು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರಬಹುದು, ಅದಕ್ಕಿಂತಲೂ ಸಂಸ್ಕಾರ ವಿದ್ಯೆ ಇದ್ರೆ ಅಂಥ ವ್ಯಕ್ತಿ ಅವನು ತಿಂಗಳಿಗೆ 15,000 ರೂಪಾಯಿ ದುಡಿಲ್ರಿ, ನೆಮ್ಮದಿಯಿಂದ ಜೀವನ ಮಾಡ್ತಾನೆ, ಅಪ್ಪ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಆದ್ರೆ ಇವತ್ತು ಆಗಿರ್ತಕ್ಕಂಥ ಪರಿಸ್ಥಿತಿ ಇದು. ಅದಕ್ಕೋಸ್ಕರ ಸಂಸ್ಕಾರಗಳು ಯಾಕೆ ಬೇಕಂತಂದ್ರೆ, ಅದೇ ಸಂಸ್ಕಾರ ಆ ಮಕ್ಕಳಲ್ಲಿ ಇತ್ತು ಅಂತ ಹೇಳಿದ್ರೆ ಅವ ಯಾಕೆ ಸುಮ್ಮನೆ ಇರ್ತಿದ್ದ? ನನ್ನಪ್ಪ ನನಗೆ ಜನ್ಮ ಕೊಟ್ಟವರು. ಯಾಕೆಂದ್ರೆ ಒಂದು ಪಂಚಮಹಾಯಜ್ಞಗಳಂತಿದ್ದಾವೆ, ಅದರಲ್ಲಿ ಪಿತೃಯಜ್ಞ ಅಂತ ಬರ್ತದೆ. ಆ ಪಿತೃಯಜ್ಞವನ್ನು ಕೂಡ ಮಕ್ಕಳಾಗಿರ್ತಕ್ಕಂಥವರು ಸರಿಯಾಗಿ ನಡೆಸಬೇಕು. ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞ ತಥೈವಚ ಮನುಷ್ಯ ಭೂತಯಜ್ಞ ಪಂಚಯಜ್ಞ ಪರಿಗೀರ್ತದ ಅಂತ ಹೇಳಿ 5 ಯಜ್ಞಗಳು ಬರ್ತದೆ. ಆ ಯಜ್ಞಗಳನ್ನ ಎಲ್ಲವನ್ನು ಪ್ರತಿಯೊಬ್ಬನು ನಡೆಸಬೇಕು. ಅದರಲ್ಲೂ ವಿಶ್ವಬ್ರಾಹ್ಮಣನಾಗಿ ಹುಟ್ಟಿದಾನಲ್ಲ, ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಅವನು ವಿಶ್ವಕರ್ಮನಾಗ್ಲಿಕ್ಕೂ ಕೂಡ ನಾಲಾಯಕ ಅಂತ ಸಮಾಜದಿಂದ ಹೊರಗಡೆ ಬಹಿಷ್ಕಾರ ಮುಗಿತು ಅವನಿಗೆ.